ಆ ಬಾಡಿ ಎದ್ದು ಕೂತಿದ್ದಂಗೆ ತಡ ನಾನು ಜೋರಾಗಿ ಕಿರ್ಚ್ಕೋತಾ ಆ ಡೋರ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಪನ್ ಆಗ್ತಾ ಇಲ್ಲ. ತುಂಬ ಹೊತ್ತು ಎಳೆದ್ಮೇಲೆ ಆ ಡೋರ್ ಓಪನ್ ಆಯಿತು. ಸೊ ಹೊರಗಡೆ ಬಂದ್ಬಿಟ್ಟು ಅಶ್ವಿನ್ ಹತ್ರ ಕೀ ಬಂಚಿಸ್ಕೊಂಡು, ಬೇಗ ಕೊಡು ಅಶ್ವಿನ್, ಬೇಗ ಕೊಡು, ಲಾಕ್ ಮಾಡ್ತೀನಿ, ಬೇಗ ಕೊಡು ಅಂತ ಮಾಡಿದ್ಮೇಲೆ ಅಶ್ವಿನ್ ಕೇಳ್ತಾ ಇದ್ದ, ಏನಾಯ್ತು ಮಾನ್ವಿ, ವಾಟ್ ಹ್ಯಾಪನ್, ಟೆಲ್ ಮೀ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀಯಾ, ಅಂಥದ್ದೇನಿದೆ ಆ ರೂಮ್ನಲ್ಲಿ ಅಂತ. ನಾನು ಹೇಳಿದೆ, ನೀನು ಇವಾಗೇನು ಮಾತಾಡಬೇಡ ಅಶ್ವಿನ್, ನನ್ನ ಜೊತೆ ಬಾ, ಫಸ್ಟ್ ನಾವು ಕೆಳಗಡೆ ಹೋಗೋಣ, ನಾನು ಅಲ್ಲಿ ಹೋದ್ಮೇಲೆ ಎಲ್ಲ ನಿನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕಮ್ ಫಾಸ್ಟ್ ಅಂತ ಅವ್ನ ಕೈ ಹಿಡ್ಕೊಂಡು ಹೇಳ್ಕೊಂಡು ಓಡೋಗ್ತೀನಿ ಕೆಳಗಡೆ. ಓಡೋಗ್ಬಿಟ್ಟು ಲಾಸ್ಟ್ ಗ್ರೌಂಡ್ ಫ್ಲೋರ್ಗೆ ಹೋದ್ಮೇಲೆ ಸ್ವಲ್ಪ ನೀರು ಕೇಳ್ತೀನಿ. ನಾನು ಅಶ್ವಿನ್ ನೀರು ಕುಡಿದ್ಮೇಲೆ ಅಶ್ವಿನ್ ಕೇಳ್ದ, ಈಗ ಹೇಳು ಏನಾಯಿತು, ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಅಂತ. ಆಗ ನಾನು ಏನೇನಾಯಿತು ಅಲ್ಲಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದೆ. ಆಗ ಅಶ್ವಿನ್ ನನಗೆ ಬೈದ, ಲೂಸು, ಅದಕ್ಕೆ ಹೇಳಿದ್ದು ನಿದ್ದೆ ಮಾಡೋ ಟೈಮ್ನಲ್ಲಿ ಓಡಾಡಬಾರ್ದು ಅಂತ. ಬಹುಶಃ ನೀನು ನಿದ್ದೆಗಣ್ಣಲ್ಲಿದೆಯಾ, ಹಾಗಾಗಿ ನಿನಗೇನೇನೋ ಹ್ಯಾಲುಸಿನೇಷನ್ಸ್ ಬಂದಿದೆ. ಇಷ್ಟಕ್ಕೂ ಮಾರ್ಚುರಿನಲ್ಲಿ ಯಾವುದೋ ಡೆಡ್ ಬಾಡಿ ಎದ್ದು ಕೂತ್ಕೊಳ್ಳೋದಂದ್ರೆ ಏನು, ನಿನಗೆ ಭ್ರಮೆ ಆಗಿದೆ ನಿನಗೆ, ಕಮ್ ಫಸ್ಟ್ ಹೋಗ್ಬಿಟ್ಟು ತಾತನ ರೂಮ್ನಲ್ಲಿ ಇಬ್ಬರು ಮಲ್ಕೊಳ್ಳೋಣ, ನಿದ್ದೆ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಬಟ್ ನನಗೆ ಅದಿನ್ನೂ ಮೈಂಡಲ್ಲಿ ರನ್ ಆಗ್ತಾ ಇತ್ತು. ಯಾಕಂದರೆ ನಾನು ನೋಡಿದ ನಿಜ, ಅಶ್ವಿನ್ ನಂಬ್ತಾ ಇಲ್ಲ. ತಾತನ್ಗೆ ಹೇಳೋಣಂದರೆ ತಾತನ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಆ್ಯಂಡ್ ಹಾಸ್ಪಿಟ್ಲಲ್ಲಿ ಯಾರೂ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲೊಬ್ರು ಇಲ್ಲೊಬ್ರು ಪೇಷಂಟ್ಸು ಕೆಳಗಡೆ ಆ್ಯಂಡ್ ಇಲ್ಲೊಬ್ರು ನರ್ಸು ಡಾಕ್ಟರ್ಸ್ ಓಡಾಡ್ತಾ ಇದ್ದಾರೆ, ಜಾಸ್ತಿ ಜನ ಇರಲಿಲ್ಲ. ಆ್ಯಂಡ್ ಹೇಳಿದ್ರು ಯಾರು ನಂಬ್ತಾರೆ ಅನ್ನೋಂಥ ನಂಬಿಕೆನೂ ನನಗಿರಲಿಲ್ಲ. ಸೊ ಹಾಗಾಗಿ ನಾನು ಹೋಗ್ಬಿಟ್ಟು ತಾತನ ರೂಮ್ನಲ್ಲಿ ಮಲ್ಕೊಂಡೆ. ಅಶ್ವಿನು ಪಕ್ಕದ ಬೆಡ್ ಮೇಲೆ ಮಲ್ಕೊತಾನೆ. ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಆದಮೇಲೆ ನಾನು ಸ್ವಲ್ಪ ರಿಕವರ್ ಆದೆ. ಆ ಇನ್ಸಿಡೆಂಟ್ನ ಆಲ್ಮೋಸ್ಟ್ ನಾನು ಮರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ಸ್ ಓಕೆ, ಮೇ ಬಿ ಭ್ರಮೆನಲ್ಲಿ ಕೂಡ ಆ ಥರ ಕಾಣಿಸಿರ್ಬೋದು ನನಗೆ ಅಂತ ಹೇಳಿ ನಾನು ನನ್ನ ಸಮಾಧಾನ ಮಾಡಿಕೊಂಡೆ. ಪೇರೆಂಟ್ಸ್ ಕೂಡ ಬಂದರು. ನಮ್ಮ ಪೇರೆಂಟ್ಸ್ ಬಂದ್ಬಿಟ್ಟು ತಾತನ ಮಾತಾಡಿಸ್ತಾ ಕೂತ್ಕೊತಾರೆ. ಸೊ ನನಗೂ ಸಾಕಾಗಿತ್ತು. ಸೊ ಹೊರಗಡೆ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಆ ಪೇಷಂಟ್ಸ್ ಎಲ್ಲ ಕೂತ್ಕೋತಾರಲ್ವ, ಲೈಕ್ ಜನ ಎಲ್ಲ ಕೂತ್ಕೋತಾರಲ್ವ, ಆ ಬೆಂಚಸ್ ಮೇಲೆ ಹೋಗಿ ಕೂತ್ಕೊಂಡಾಗ ನಾನು ಪಕ್ಕ ತಿರುಗಿ ನೋಡಿದಾಗ ಅಲ್ಲಿ ರಾತ್ರಿ ನನ್ನ ಮತ್ತು ಅಶ್ವಿನ್ನ ಮುಂದ್ಗಡೆ ಹೋಗಬೇಡ ಅಂತ ತಡೆದಿದ್ರಲ್ವ, ಆ ಅಜ್ಜಿ ಕೂತ್ಕೊಂಡು ನನ್ನ ಕಡೆ ನೋಡ್ತಾ ನಗ್ತಾ ಇದ್ದಾರೆ. ದ್ಯಾಟ್ ಕ್ರೀಪಿ ಸ್ಮೈಲ್, ದ ಸೇಮ್ ಕ್ರೀಪಿ ಸ್ಮೈಲ್. ಬಟ್ ಐ ಡೋಂಟ್ ನೋ ವಾಟ್ ಟು ಸೇ. ನಾನು ಅವಾಗ ಅಜ್ಜಿನ ಕೇಳಿದೆ, ಅಜ್ಜಿ ನಿನ್ನೆ ನೀವೇ ತಾನೇ ನಮ್ಮನ್ನು ಅಲ್ಲಿ ಮುಂದೆ ಹೋಗಬೇಡಿ ಅಂತ ತಡೆದಿದ್ದು, ಏನಕ್ಕೆ ತಡೆದ್ರಿ, ಅಂಥದ್ದೇನಿದೆ ಅಲ್ಲಿ, ನಾನು ಕೂಡ ಈ ಥರ ನೋಡಿದೆ ಗೊತ್ತಾ, ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ. ಇಷ್ಟೆಲ್ಲ ಕೇಳ್ತಾ ಇದ್ರೆ ಆ ಅಜ್ಜಿ ಸುಮ್ಮನೆ ನನ್ನ ನೋಡಿ ನಗ್ತಾ ಇದೆ ಬಿಟ್ರೆ ಏನು ಹೇಳ್ತಿಲ್ಲ. ಐ ಡೋಂಟ್ ನೋ ವಾಟ್ ಟು ಸೇ. ಅದಾದ ಸ್ವಲ್ಪ ಹೊತ್ತಿಗೆ ಅಜ್ಜಿ ನನಗೇನು ರಿಪ್ಲೈ ಕೊಡಲಿಲ್ಲ, ಸುಮ್ಮನೆ ಕೂತ್ಕೊಂಡು ನನ್ನ ಫೇಸೇ ನೋಡ್ತಾ ನಗ್ತಾ ಇದ್ರು. ನನಗೊಂಥರ ವಿಯರ್ಡ್ ಅನಿಸ್ತು. ನಾನು ಈ ಕಡೆ ತಿರ್ಕೊಂಡು ಫೋನ್ ನೋಡ್ತಾ ಕೂತ್ಕೊಂಡ್ಬಿಟ್ಟೆ. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮುಂದ್ಗಡೆ ಇದ್ದಂಥ ಒಂದು ವಾರ್ಡಿಂದ ಜೋರಾಗಿ ಕಿರ್ಚ್ತಾ ಇರೋವಂಥ ಅಳ್ತಾ ಇರೋವಂಥ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಸಂಬಡಿ ಡೆಡ್. ಅವ್ರ ರಿಲೇಟಿವ್ಸ್ ಎಲ್ಲ ಅಳ್ತಾ ಇದ್ರು. ನನಗೆ ಅದು ಸ್ವಲ್ಪ ಅನ್ಈಸಿ ಅನ್ನಿಸ್ತು. ಯಾಕಂದರೆ ನನಗೆ ಯಾರಾದರೂ ಅಳ್ತಾ ಇದ್ರೆ ಆ ಥರ ಸೌಂಡ್ಸ್ ಕೇಳಿದ್ರೆ ಆಗಲ್ಲ. ಐ ಫೀಲ್ ವೆರಿ ಲಿಟಲ್ ಸ್ಕೇರ್ ಅಬೌಟ್ ದೋಸ್ ಸೌಂಡ್ಸ್. ಬಟ್ ಈವನ್ ಇಟ್ಸ್ ಓಕೆ, ಹಾಸ್ಪಿಟಲ್ ಅಂದಮೇಲೆ ಇವೆಲ್ಲ ಕಾಮನ್ ಅಂಥೇಳಿ ನಾನು ಕನ್ವಿನ್ಸ್ ಮಾಡಿಕೊಂಡು ಇಯರ್ಫೋನ್ಸ್ ಹಾಕ್ಕೊಂಡು ಕೂತ್ಕೊಂಡೆ. ಸ್ವಲ್ಪ ಹೊತ್ತಲ್ಲಿ ಆ ಡೆಡ್ ಬಾಡಿನ ಹೊರಗಡೆ ತೊಗೊಂಬಂದರು. ಆ ರಿಲೇಟಿವ್ಸ್ ಎಲ್ಲ ಆ ಬಾಡಿನ ನೋಡ್ತಾ ತುಂಬ ಅಳ್ತಾ ಇದ್ದಾರೆ. ಐ ಕ್ಯಾನ್ ಫೀಲ್ ದಟ್ ಪೇನ್. ಆ ಸ್ಟ್ರೆಚರ್ನ ತೊಗೊಂಬರ್ತಾ ಇರಬೇಕಾದ್ರೆ ಆ ಬಾಡಿ ಮೇಲೆ ಇದ್ದಂಥ ಬಟ್ಟೆ, ವೈಟ್ ಬಟ್ಟೆ ಏನು ಹಾಕಿರ್ತಾರಲ್ವ, ಸಡನ್ನಾಗಿ ಗಾಳಿಗೆ ಓಪನ್ ಆಯಿತು. ಐ ವಾಸ್ ಕಂಪ್ಲೀಟ್ಲಿ ಶಾಕ್. ಯಾಕಂದರೆ ಅಲ್ಲಿದ್ದಂಥ ಡೆಡ್ ಬಾಡಿ ಬೇರೆ ಯಾರ್ದು ಅಲ್ಲ, ಜಸ್ಟ್ ನನ್ನ ಪಕ್ಕನೇ ಕೂತಿರುವಂಥ ಅಜ್ಜಿದು. ಅಲ್ಲಿ ನಾನು ಡೆಡ್ ಬಾಡಿ ನೋಡ್ತಾ ಇದ್ದೀನಿ, ಬಟ್ ನನ್ನ ಪಕ್ಕ ಕೂತ್ಕೊಂಡು ನನ್ನ ಮುಖ ನೋಡ್ತಾ ಆ ಅಜ್ಜಿ ನಗ್ತಾ ಇದ್ದಾರೆ. ಸ್ಟಿಲ್ ನನಗೇನು ಹೇಳಬೇಕು ಗೊತ್ತಾಗಲಿಲ್ಲ. ಇನ್ನೇನು ಯೋಚನೆ ಮಾಡಿದೆ, ನಾನು ಕಿರ್ಚ್ಕೊಂಡ್ಬಿಟ್ಟೆ, ಜೋರಾಗಿ ಕಿರ್ಚ್ಕೊಂಡೆ. ಆ ಸೌಂಡ್ ಕೇಳ್ಬಿಟ್ಟು ಸುತ್ತಮುತ್ತ ಇದ್ದಂಥ ಜನ ಎಲ್ಲ ನನ್ನ ಹತ್ರ ಬರ್ತಾರೆ. ನನ್ನ ಪೇರೆಂಟ್ಸು ಬರ್ತಾರೆ. ಪೇರೆಂಟ್ಸ್ ಬಂದು ಏನಾಯ್ತಮ್ಮ, ಯಾಕೆ, ಏನಾಯಿತು ಅಂತ ನಾನು ಹೇಳೋಕೆ ಸ್ಟಾರ್ಟ್ ಮಾಡಿದೆ. ಪಾಪ ಅಲ್ಲಿರುವಂಥ ಡೆಡ್ ಬಾಡಿ ಏನಿದೆ ಅಲ್ವಾ, ಆ ಅಜ್ಜಿ ಇಲ್ಲೇ ನನ್ನ ಪಕ್ಕ ಕೂತಿದ್ದಾರೆ. ಯು ಕ್ಯಾನ್ ಸಿ, ಕಾಣಿಸ್ತಾ ಇದ್ದಾರಾ,
ನಂಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ. ಆಗ ನಮ್ಮ ಪಪ್ಪ ಮತ್ತು ಮಮ್ಮಿ ಮತ್ತು ಅಶ್ವಿನ್ ಎಲ್ಲರೂ ನನ್ನ ಬಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಶ್ವಿನ್ ಹೇಳ್ತಾನೆ, ನೋಡಿದ್ರೆ ಆಂಟಿ ನಿನ್ನೆಯಿಂದ ಹಿಂಗೆ ಮಾಡ್ತಾ ಇದ್ದಾಳೆ, ನಿನ್ನೆನೂ ಇದೇ ರೀತಿ ಏನೋ ಒಂದು ನೋಡ್ಬಿಟ್ಟು ಏನೋ ಇನ್ಸಿಡೆಂಟ್ನ ತುಂಬ ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊತಿದ್ದಾಳೆ, ಬೆಟರ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಇವಾಗಲೂ ಕೂಡ ನೋಡ್ತಿದ್ದೀರಾ ಹೇಗೆ ಆಡ್ತಾ ಇದ್ದಾಳೆ ಅಂತ. ನಾನಂದೆ, ಅಶ್ವಿನ್ ಡೋಂಟ್ ಬಿ ಸಿಲಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ, ನನ್ನ ಪಕ್ಕನೇ ಇಲ್ಲಿ ನೋಡು ನನಗೆ ಕಾಣಿಸ್ತಾ ಇದ್ದಾರೆ, ಶಿ ಈಸ್ ಲಾಫಿಂಗ್ ಎಟ್ ಮೀ, ನಿನಗೆ ಕಾಣಿಸ್ತಾ ಇಲ್ವಾ? ಅಶ್ವಿನ್ ಹೇಳ್ತಾನೆ, ನೋ ನನಗೆ ಯಾರೂ ಕಾಣಿಸ್ತಾ ಇಲ್ಲ. ನಾನು ಹೇಳ್ತೀನಿ ಅವಾಗ, ಅಶ್ವಿನ್ ನೆನಪು ಮಾಡ್ಕೊ, ನಿನ್ನೆ ನಾವಿಬ್ರು ಮೇಲೆ ಹೋಗ್ತಿರ್ಬೇಕಾದ್ರೆ ಇದೇ ಅಜ್ಜಿ ತಾನೇ ನಮ್ಮನ್ನ ತಡೆದಿದ್ದು ಮುಂದೆ ಹೋಗಬೇಡಿ ಅಂತ. ಆಗ ಅಶ್ವಿನ್ ಹೇಳ್ದ, ಎಸ್ ಇದೇ ಅಜ್ಜಿನೇ, ಮೇ ಬಿ ಬಂದಿರ್ಬೋದು ಅವರು ಕೂಡ ಅಲ್ಲಿಗೆ, ಸಡನ್ ಆಗಿ ಹೆಲ್ತ್ ಡಿಸ್ಟರ್ಬ್ ಆಗಿ ತುಂಬ ಸೀರಿಯಸ್ ಆಗಿ ಇವಾಗ ಹೋಗಿರ್ಬೋದು, ತೀರ್ಕೊಂಡಿರ್ಬೋದು. ಹಂಗಂತ ಹೇಳ್ಬಿಟ್ಟು ಈ ತೀರ್ಕೊಂಡ ಮೇಲೂ ಕೂಡ ನನ್ನ ಪಕ್ಕ ಬಂದು ಕೂತಿದ್ದಾರೆ ಅಂದರೆ ಇದು ಫೂಲಿಶ್ ಆಗುತ್ತೆ ಮಾನ್ವಿ. ಡೋಂಟ್ ಬಿಹೇವ್ ಲೈಕ್ ದಿಸ್, ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ಅವ್ನು ನನಗೆ ಬೈದ. ಬಟ್ ಟ್ರಸ್ಟ್ ಮೀ, I'm really seeing that lady, seeing that old woman just beside me, present. ಬಟ್ ಯಾರು ನಂಬ್ತಾ ಇಲ್ಲ. ಆ್ಯಂಡ್ ನನ್ನ ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಬೇರೆ ಚೇರ್ ಮೇಲೆ ಕೂರಿಸಿ ನನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ನಾನು ಇನ್ನೂ ನೋಡ್ತಾ ಇದ್ದೀನಿ, ಅದೇ ಚೇರ್ ಮೇಲೆ ಆ ಅಜ್ಜಿ ಕೂತ್ಕೊಂಡು ನಗ್ತಾ ಇದ್ದಾರೆ. ಬಟ್ nobody are believing me, including my family members. ಯಾರು ನಂಬ್ತಾ ಇಲ್ಲ. ಅಂಟಿಲ್ ಆ ಡೆಡ್ ಬಾಡಿ ಹೋಗೋವರೆಗೂ, ಅದನ್ನ ಅಲ್ಲಿಂದ ತೊಗೊಂಡು ಹೋಗೋವರೆಗೂ ಆ ಅಜ್ಜಿ ಅಲ್ಲೇ ಕೂತ್ಕೊಂಡು ನಗ್ತಾನೆ ಇದೆ. ಐ ಡೋಂಟ್ ನೋ ವಾಟ್ ಟು ಸೇ. ಆಮೇಲೆ ನನ್ನ ಪೇರೆಂಟ್ಸು ಮತ್ತು ನಮ್ಮ ತಾತ ಎಲ್ಲರೂ ನನ್ನ ಸಮಾಧಾನ ಮಾಡಿಕೊಂಡು ವಾಪಸ್ ಮನೆಗೆ ಕರ್ಕೊಂಬರ್ತಾರೆ. ಆ ಮನೆಗೆ ಬಂದಮೇಲೆ ಲೈಕ್ ಡಾಕ್ಟರ್ನ ಕರೆಸ್ಬಿಟ್ಟು ಚೆಕಪ್ ಮಾಡಿಸ್ತಾರೆ ನನಗೇನೆ. ಸೊ ಅವ್ರು ಹೇಳ್ತಾರೆ, ಈ ಹುಡುಗಿ ಸ್ವಲ್ಪ ವೀಕ್ ಆಗಿದ್ದಾಳೆ, ಊಟ ನಿದ್ದೆ ಸರಿಯಾಗಿ ಆಗಿಲ್ಲ, ಸೊ ಹಂಗಾಗಿ ಅವ್ಳು ಸ್ವಲ್ಪ ವೀಕ್ ಆಗಿದ್ದಾರೆ ಅಂದ್ಬಿಟ್ಟು ಇಂಜೆಕ್ಷನ್ ಮಾಡ್ತಾರೆ. ಸೊ ನಾನು ಸಡನ್ನಾಗಿ ಸ್ಲೀಪ್ ಹೋಗ್ತೀನಿ, ನಿದ್ದೆ ಮಾಡ್ತೀನಿ. ಚೆನ್ನಾಗಿ ನಿದ್ದೆ ಮಾಡಿ ಮರುದಿನ ಬೆಳಗ್ಗೆ ಎದ್ಬಿಟ್ಟು ಯೋಚನೆ ಮಾಡ್ಕೊಂತೆ ನನಗೆ ನಾನೇ. ಸೊ ಇದನ್ನು ಹೇಳಿದ್ರು ಯಾರೂ ನಂಬುವಂಥ ವಿಷಯನೂ ಅಲ್ಲ ಇದು. ನನ್ನನ್ನು ನಾನೇ ನಂಬ್ಕೊಳಕ್ಕಾಗ್ತಾ ಇಲ್ಲ. ಐ ಆಮ್ ನಾಟ್ ಮ್ಯಾಡ್. ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತು, ನಾನು ಇದನ್ನೆಲ್ಲ ಅನುಭವಿಸಿದ್ದೀನಿ.